ಚಾನೆಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನೆಲ್ನಲ್ಲಿ ಡೈಲಿ ವ್ಲಾಗ್ಸ್, ಕುಕಿಂಗ್, ಟ್ರಾವೆಲ್, ಫುಡ್ ರಿವ್ಯೂಸ್, ಪ್ರಾಡಕ್ಟ್ ರಿವ್ಯೂಸ್, ಶಾಪಿಂಗ್ ಈ ಥರದ ಸಾಕಷ್ಟು ವಿಡಿಯೋಸನ್ನು ಮಾಡಿದ್ದೀನಿ. ಮೇಯ್ನ್ ಆಗಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ್ಯಂಡ್ ಪಾರ್ಟ್ 4. ಇದು ಬಂದುಬಿಟ್ಟು ಪಾರ್ಟ್ 5. ಎಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇರ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಆ್ಯಂಡ್ ನನ್ನ ಚಾನಲನ್ನು ವಿಸಿಟ್ ಮಾಡಿ ಒಂದಿಷ್ಟು ವಿಡಿಯೋಸನ್ನು ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವೆಲ್ಲ ಥಂಬ್ನೇಲನ್ನು ನೋಡಿ ಇರ್ತೀರಾ. ಎಸ್, ನಾನಿವತ್ತು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ ಸ್ಕಿನ್ ಲೈಟ್ನಿಂಗ್ ಕ್ರೀಮನ್ನು ಯಾವ ಥರ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಎಷ್ಟು ಟೈಮ್ ತನಕ ಯೂಸ್ ಮಾಡಬೇಕು, ಆ್ಯಂಡ್ ಸೇಫ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ ಯಾವುದು, ಆ್ಯಂಡ್ ಸ್ಟೆರಾಯ್ಡ್ ಬೇಸ್ಡ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸನ್ನು ಯಾಕೆ ಯೂಸ್ ಮಾಡಬಾರ್ದು, ಈ ಥರದ ತುಂಬ ಕ್ವೆಶ್ಚನ್ಸ್ ಇತ್ತು. ಸೊ ಅದಕ್ಕೆಲ್ಲ ಒಂದು ಆನ್ಸರ್ ಕೊಡೋಣ ಅಂತ ಸಪ್ರೇಟಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪ್ಲೀಸ್ ಎಂಡ್ ತನಕ ವಾಚ್ ಮಾಡಿ. ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಹೇಳಿಬಿಡ್ತೀನಿ, ನಾನಿಲ್ಲಿ ಯಾವುದೇ ಥರದ ಸ್ಕಿನ್ ಕಲರನ್ನು ಆರ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸನ್ನು ಪ್ರಮೋಟ್ ಮಾಡ್ತಾ ಇಲ್ಲ. ನೀವು ಫೇರ್ ಇರಬೇಕು ಆರ್ ಡಾರ್ಕರ್ ಸ್ಕಿನ್ ಟೋನ್ ಅವರು ಚೆನ್ನಾಗಿರಲ್ಲ ಅಂತ ಅಲ್ಲ. ನನಗೆ ತುಂಬ ಕಾಮೆಂಟ್ ಬಂದಿತ್ತು, ಬೇಕಿದ್ರೆ ನೀವೇ ಹೋಗಿ ಚೆಕ್ ಮಾಡ್ಬೋದು. ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ ಬಗ್ಗೆ ಹಾಕಿದಾಗ ಆರ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋನ ಹಾಕಿದಾಗ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ ಬಗ್ಗೆ ನಮಗೆ ಹೇಳಿ, ಆ್ಯಂಡ್ ನಾವು ತುಂಬ ಸಫರ್ ಆಗ್ತಾ ಇದ್ದೀವಿ, ಸ್ಟೆರಾಯ್ಡ್ ಮತ್ತು ಹೈಡ್ರೋಕಿನಾನನ್ನು ಯೂಸ್ ಮಾಡಿ ಅಂತೆಲ್ಲ ಕಾಮೆಂಟ್ಸ್ ಇತ್ತು. ಸೊ ಯಾರಿಗೆಲ್ಲ ಯೂಸ್ ಆಗುತ್ತೆ ಆಗಲಿ ಅಂತ ನಾನು ಸಪ್ರೇಟಾಗಿ ವಿಡಿಯೋನ ಮಾಡಿದ್ದೀನಿ ಅಷ್ಟೇ. ಕೆಲವೊಬ್ಬರಿಗೆ ಅನಿಸೇ ಇರ್ಬೋದು, ಕೆಲವೊಬ್ಬರ ಸ್ಕಿನ್ ಎನ್ನುವಂಥದ್ದು ಸ್ವಲ್ಪ ಲೈಟ್ ಇರುತ್ತೆ ಆ್ಯಂಡ್ ಕೆಲವೊಬ್ಬರ ಸ್ಕಿನ್ ಅನ್ನೋದು ಸ್ವಲ್ಪ ಡಾರ್ಕ್ ಇರುತ್ತೆ. ಇದು ಹೇಗೆ ಸಾಧ್ಯ ಅಂತ, ಅದು ಬಂದುಬಿಟ್ಟು ನಮ್ಮ ಸ್ಕಿನ್ನಲ್ಲಿ ಪ್ರೊಡ್ಯೂಸ್ ಆಗುವಂತಹ ಎಕ್ಸಸ್ ಮೆಲಾನಿನ್ ಪ್ರೊಡಕ್ಷನ್. ಈ ಒಂದು ಮೆಲಾನಿನ್ ಎನ್ನುವಂತಹ ಪಿಗ್ಮೆಂಟ್ ಎನ್ನುವಂಥದ್ದು ಕೆಲವೊಬ್ಬರ ಸ್ಕಿನ್ನಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆದಾಗ ಅವರ ಸ್ಕಿನ್ ಎನ್ನುವಂಥದ್ದು ಜಾಸ್ತಿ ಡಾರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕೆಲವೊಬ್ಬರ ಸ್ಕಿನ್ನಲ್ಲಿ ಈ ಮೆಲಾನಿನ್ ಪ್ರೊಡಕ್ಷನ್ ಎನ್ನುವಂಥದ್ದು ಕಡಿಮೆ ಇರುತ್ತೆ. ಆವಾಗ ಏನಾಗುತ್ತೆ, ಅವರ ಸ್ಕಿನ್ ಎನ್ನುವಂಥದ್ದು ಸ್ವಲ್ಪ ಫೇರ್ ಆಗಿ ಕಾಣುವಂಥದ್ದು. ಇದರಿಂದ ಕೆಲವೊಬ್ಬರ ಸ್ಕಿನ್ ಡಾರ್ಕ್, ಕೆಲವೊಬ್ಬರ ಸ್ಕಿನ್ ಫೇರ್. ಫಸ್ಟ್ ಅಂತ ಹೇಳಿದರೆ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸನ್ನು ಯಾರು ಯೂಸ್ ಮಾಡಬೇಕು. ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸಿಗೆ ಜೆಂಡರ್ ಇರಲ್ಲ, ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ಬರೂ ಕೂಡ ಯೂಸ್ ಮಾಡಬಹುದು. ಬಟ್ ನಿಮ್ಮ ಏಜ್ ಎನ್ನುವಂಥದ್ದು ಅಬೌವ್ 18 ಇಯರ್ಸ್ ಆಗಿರಬೇಕು. ಬಿಲೋ 18 ಇಯರ್ಸ್ ಇದ್ದರೆ ಪ್ಲೀಸ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸನ್ನೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ಅದರಲ್ಲಿರುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಎನ್ನುವಂಥದ್ದು ಆ ಪರ್ಟಿಕ್ಯುಲರ್ ಏಜಿಗೆ ಆ್ಯಂಡ್ ಸ್ಕಿನ್ನಿಗೆ ಟಾಲ್ರೇಟ್ ಮಾಡಲಿಕ್ಕೆ ಆಗಲ್ಲ. ಸೊ ಪ್ಲೀಸ್ ಅವಾಯ್ಡ್ ಮಾಡಿ. ಇವಾಗ ನಾನು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸನ್ನು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ನೀವೇನಾದರೂ ಔಟ್ಸೈಡ್ ವರ್ಕ್ ಮಾಡೋರಿದ್ದು ಆ್ಯಂಡ್ ಜಾಸ್ತಿ ಸನ್ನಿಗೆ ಎಕ್ಸ್ಪೋಸ್ ಆಗ್ತೀರಾ, ಈ ಥರ ಏನಾದರೂ ಇದ್ದರೆ ನೈಟ್ ಟೈಮ್ ಮಾತ್ರ ಸ್ಕಿನ್ ಲೈಟ್ನಿಂಗ್ ಕ್ರೀಮನ್ನು ಯೂಸ್ ಮಾಡಬೇಕು. ಆ್ಯಂಡ್ ನೀವೇನಾದರೂ ಹೌಸ್ ವೈಫ್ ಆಗಿದ್ದು ಆರ್ ವರ್ಕ್ ಫ್ರಮ್ ಹೋಮ್ ಇದೆ ನಿಮಗೆ, ಈ ಥರ ಏನಾದರೂ ಇದ್ದರೆ ಮಾರ್ನಿಂಗ್ ಆ್ಯಂಡ್ ನೈಟ್ ಎರಡು ಟೈಮಲ್ಲಿ ಯೂಸ್ ಮಾಡಬಹುದು. ಆ್ಯಂಡ್ ಮತ್ತೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ನೀವೇನಾದರೂ ಸ್ಕಿನ್ ಲೈಟ್ನಿಂಗ್ ಕ್ರೀಮನ್ನು ನೈಟ್ ಟೈಮಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ ನೆಕ್ಸ್ಟ್ ಡೇ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅನ್ನುವಂಥದ್ದನ್ನು ಹಾಕಲೇಬೇಕು. ಇಲ್ಲಾಂದರೆ ನಿಮ್ಮ ಸ್ಕಿನ್ ಅನ್ನುವಂಥದ್ದು ಡ್ಯಾಮೇಜ್ ಆಗುತ್ತೆ. ಹಾಗೆ ನೀವು ಡೈರೆಕ್ಟಾಗಿ ಸನ್ನಿಗೆ ಎಕ್ಸ್ಪೋಸ್ ಆಗಿ ಏನನ್ನೂ ಯೂಸ್ ಮಾಡದೇ ಇದ್ದರೆ, ಸೊ ಪ್ಲೀಸ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನನ್ನು ನೆಕ್ಸ್ಟ್ ಡೇ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಇವಾಗ ಸ್ಕಿನ್ ಲೈಟ್ನಿಂಗ್ ಕ್ರೀಮನ್ನು ಯಾವ ಥರ ಲೇಯರ್ ಮಾಡಬೇಕು ಅಂತ ಹೇಳ್ತೀನಿ. ನೀವೇನಾದರೂ ಮಾರ್ನಿಂಗಲ್ಲಿ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸನ್ನು ಯೂಸ್ ಮಾಡ್ತಾ ಇದ್ದರೆ ಫಸ್ಟಿಗೆ ಚೆನ್ನಾಗಿ ಫೇಸ್ ವಾಶನ್ನು ಮಾಡಿ ಫೇಸನ್ನು ಡ್ರೈ ಮಾಡಿಕೊಂಡು ಸ್ಕಿನ್ ಲೈಟ್ನಿಂಗ್ ಕ್ರೀಮನ್ನು ಅಪ್ಲೈ ಮಾಡಿ, ಅದಾದಮೇಲೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ, ಅದಾದಮೇಲೆ ಸನ್ಸ್ಕ್ರೀನ್. ಫೇಸ್ ವಾಶ್, ಸ್ಕಿನ್ ಲೈಟ್ನಿಂಗ್ ಕ್ರೀಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್. ಆ್ಯಂಡ್ ನೀವೇನಾದರೂ ನೈಟ್ ಟೈಮಲ್ಲಿ ಸ್ಕಿನ್ ಲೈಟ್ನಿಂಗ್ ಕ್ರೀಮನ್ನು ಯೂಸ್ ಮಾಡ್ತೀರಾ ಅಂದರೆ ಫಸ್ಟಿಗೆ ಚೆನ್ನಾಗಿ ಫೇಸ್ ವಾಶನ್ನು ಮಾಡಿ, ಅದಾದಮೇಲೆ ಸ್ಕಿನ್ ಲೈಟ್ನಿಂಗ್ ಕ್ರೀಮನ್ನು ಅಪ್ಲೈ ಮಾಡಿ ಆ್ಯಂಡ್ ಮಾಯ್ಶ್ಚರೈಸರ್. ಫೇಸ್ ವಾಶ್, ಸ್ಕಿನ್ ಲೈಟ್ನಿಂಗ್ ಕ್ರೀಮ್, ಮಾಯ್ಶ್ಚರೈಸರ್. ಆ್ಯಂಡ್ ನಿಮ್ಗೆ ಇವಾಗ ಒಂದು ಡೌಟ್ ಇರ್ಬೋದು, ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಎಷ್ಟು ಟೈಮ್ ಬೇಕು ನಮಗೆ ರಿಸಲ್ಟ್ ಎನ್ನುವಂಥದ್ದು ಸಿಗಲಿಕ್ಕೆ ಅಂತ. ಎಲ್ಲರ ಸ್ಕಿನ್ ಟೈಪ್ ಎನ್ನುವಂಥದ್ದು ಬೇರೆ ಇರುತ್ತೆ ಆ್ಯಂಡ್ ಸ್ಕಿನ್ ಕಂಡೀಷನ್ ಕೂಡ ಬೇರೆ ಇರುತ್ತೆ. ಕೆಲವರ ಸ್ಕಿನ್ ಎನ್ನುವಂಥದ್ದು ಜಾಸ್ತಿ ಪಿಗ್ಮೆಂಟೆಡ್ ಆಗಿರುತ್ತೆ ಆ್ಯಂಡ್ ಕೆಲವೊಬ್ಬರ ಸ್ಕಿನ್ನಲ್ಲಿ ಅಷ್ಟು ಪಿಗ್ಮೆಂಟೇಷನ್ ಇರಲ್ಲ, ಕಡಿಮೆ ಇರುತ್ತೆ.
ಇದು ಟೋಟಲ್ ಆಗಿ ನಮ್ಮ ಸ್ಕಿನ್ ಟೈಪಲ್ಲಿ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಸ್ಕಿನ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಬಟ್ ನಾನು ಮುಂಚೆಯಿಂದನೂ ಹೇಳ್ತಾ ಬಂದಿರೋದು ಒಂದೇ, ನಮ್ಮ ಸ್ಕಿನ್ನಿಗೆ ಯಾವುದೇ ಪ್ರಾಡಕ್ಟನ್ನು ನಮಗೆ ಸೂಟ್ ಆಗಬೇಕಾದ್ರೆ 2 to 3 ಮಂತ್ಸ್ ಆದರೂ ಬೇಕು. ಸೊ ಈ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ ಕೂಡ ಹಾಗೆ ಒಂದು 2 ಮಂತ್ಸ್ ಆದರೂ ತಗೊಳುತ್ತೆ ನಿಮ್ಮ ಒಂದು ಕಾಂಪ್ಲೆಕ್ಷನನ್ನು ಸ್ವಲ್ಪ ಡಾರ್ಕರ್ ಕಾಂಪ್ಲೆಕ್ಷನಿಂದ ಸ್ವಲ್ಪ ಫೇರ್ ಕಾಂಪ್ಲೆಕ್ಷನಿಗೆ ದಲ್ಲಿಗೆ 2 ಮಂತ್ಸ್ ಆದರೂ ಬೇಕು. ಬಟ್ ನೀವು ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಿದಾಗ ಮಾತ್ರ, ಒಂದು ದಿನ ಬಿಡದೆ ಕಂಟಿನ್ಯೂಸ್ ಆಗಿ 1.5 ಮಂತ್ಸ್ 2 ಮಂತ್ಸ್ ಯೂಸ್ ಮಾಡಿದಾಗ ನಿಮಗೆ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ನ ರಿಸಲ್ಟ್ ಎನ್ನುವಂಥದ್ದು ಸಿಗುತ್ತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಚಾನಲಲ್ಲಿ ತುಂಬ ಜನ ಕಾಮೆಂಟ್ ಮಾಡಿದ್ರಿ, ಸ್ಕಿನ್ ಲೈಟ್ನಿಂಗ್ ಕ್ರೀಮನ್ನು ನಾನು 6 ಡೇಸ್ ಯೂಸ್ ಮಾಡಿದ್ದೀನಿ ಏನೂ ರಿಸಲ್ಟ್ ಇಲ್ಲ, 7 ಡೇಸ್ ಯೂಸ್ ಮಾಡಿದ್ದೀನಿ ಏನೂ ರಿಸಲ್ಟ್ ಇಲ್ಲ ಅಂತ. ನಾನು ಹೇಳುವಂಥದ್ದು ಹೇಗೆ ರಿಸಲ್ಟ್ ಸಿಗುತ್ತೆ, ಜಸ್ಟ್ ಒಂದು 7-6 ಡೇಸಲ್ಲಿ ರಿಸಲ್ಟ್ ಸಿಗೋದಿದ್ರೆ ಇವತ್ತು ಎಲ್ಲರೂ ಕೂಡ ಒಂದೇ ಕಾಂಪ್ಲೆಕ್ಷನ್ ಇರ್ತಿತ್ತು ಅಲ್ವಾ. ಸೊ ಎಲ್ಲ ಸ್ಕಿನ್ನಿಗೆ ಸೂಟ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ, ಬಿಕಾಸ್ ಎಲ್ಲರ ಸ್ಕಿನ್ ಎನ್ನುವಂಥದ್ದು ಡಿಫ್ರೆಂಟ್ ಇರುತ್ತೆ ಆ್ಯಂಡ್ ಒಂದೊಂದು ಪ್ರಾಡಕ್ಟ್ಸ್ ಎನ್ನುವಂಥದ್ದು ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಎನ್ನುವಂಥದ್ದು ರಿಯಾಕ್ಟ್ ಮಾಡುವುದೇ ಬೇರೆ ಥರ ಇರುತ್ತೆ ಸ್ಕಿನ್ನಿಗೆ. ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಡೈಲಿ ಬೇಸಿಸಲ್ಲಿ ಸ್ಕಿಪ್ ಮಾಡದೆ ಯೂಸ್ ಮಾಡಿದಾಗ ನಿಮಗೆ ರಿಸಲ್ಟ್ ಸಿಗತ್ತೆ. ಇವಾಗ ನಿಮಗೆ ಮತ್ತೊಂದು ಡೌಟ್ ಇರ್ಬೋದು, 1 ಇಯರ್ ತನಕ ಯೂಸ್ ಮಾಡಿ ಅಂತ ಹೇಳಿದ್ರಿ, ಆಫ್ಟರ್ 1 ಇಯರ್ ನಾವು ಅದನ್ನು ಸ್ಟಾಪ್ ಮಾಡಿದಾಗ ನಮ್ಮ ಸ್ಕಿನ್ ಎನ್ನುವಂಥದ್ದು ಮುಂಚೆ ಥರನೇ ಡಾರ್ಕ್ ಆಗುತ್ತಾ, ಆರ್ ಆಫ್ಟರ್ 1 ಇಯರ್ ನಾವು ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತ. ಮೇಂಟೈನ್ ಮಾಡೋದು ವೆರಿ ಸಿಂಪಲ್, ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನನ್ನು ಸ್ಕಿಪ್ ಮಾಡದೆ ಡೈಲಿ ಬೇಸಿಸಲ್ಲಿ ಅಪ್ಲೈ ಮಾಡಿದಾಗ ಆ್ಯಂಡ್ ಸನ್ಸ್ಕ್ರೀನನ್ನು ರೀಅಪ್ಲೈ ಮಾಡಿದಾಗ ಎವ್ರಿ 2 ಅವರ್ಸಿಗೆ ನಾವು ಅದೇ ಸ್ಕಿನ್ ನಮ್ಮದು ಏನು ಕಾಂಪ್ಲೆಕ್ಷನ್ ಚೇಂಜ್ ಆಗಿತ್ತು ಅದನ್ನೇ ನಾವು ಮೇಂಟೈನ್ ಮಾಡಿ ಹೋಗಲಿಕ್ಕೆ ಆಗುತ್ತೆ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ ಹಾಗೆ ನಿಮ್ಮ ಸ್ಕಿನ್ನಿಗೆ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಎನ್ನುವಂಥದ್ದು ಅಡ್ಜಸ್ಟ್ ಆದರೆ ಅವ್ರು ಏನು ರೆಡ್ನೆಸ್, ಇಚ್ಚಿಂಗ್, ಇರಿಟೇಷನ್ ಈ ಥರದ್ದು ಏನೂ ಪ್ರಾಬ್ಲಮ್ ಆಗದೆ ನಿಮಗೆ ಸೂಟ್ ಆದರೆ ನೀವು ಅದನ್ನು ಆರಾಮ್ಸೆ 1 ಇಯರ್ ನಂತರ ಕೂಡ ಯೂಸ್ ಮಾಡಬಹುದು. ಇವಾಗ ನಾನು ನಿಮಗೆ ಕೆಲವೊಂದು ಸೇಫರ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸನ್ನು ಸಜೆಸ್ಟ್ ಮಾಡ್ತೀನಿ. ಈ ಕ್ರೀಮ್ಸನ್ನು ನೀವು ಆರಾಮ್ಸೆ ಯಾವುದೇ ಡೌಟ್ ಇಲ್ಲದೆ 1 ಇಯರ್ ಪ್ಲಸ್ ಬೇಕಾದರೂ ಯೂಸ್ ಮಾಡಬಹುದು. ಬಿಕಾಸ್ ಇದರಲ್ಲಿ ಸ್ಟೆರಾಯ್ಡ್ ಮತ್ತು ಹೈಡ್ರೋಕ್ವಿನಾನ್ ಈ ಥರದ ಇಂಗ್ರೀಡಿಯೆಂಟ್ಸ್ಗಳು ಇರಲ್ಲ. ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ ಲೈಕ್ ಮಲ್ಬೆರಿ ಎಕ್ಸ್ಟ್ರಾಕ್ಟ್ ಆಗಿರಬಹುದು, ಲಿಕರೈಸ್ ಎಕ್ಸ್ಟ್ರಾಕ್ಟ್, ಆಲ್ಫಾ ಬ್ಯೂಟಿನ್, ಕೋಜಿಕ್ ಆ್ಯಸಿಡ್ ಆ್ಯಂಡ್ ಗ್ಲೈಕಾಲಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್ ಈ ಥರದ ಸೇಫರ್ ಇಂಗ್ರೀಡಿಯೆಂಟ್ಸ್ಗಳು ಇರುತ್ತೆ. ಸೊ ಯಾವುದೇ ಡೌಟ್ ಇಲ್ಲದೆ ಇದನ್ನು ಯೂಸ್ ಮಾಡಿ. ಫಸ್ಟ್ ಅಂತ ಹೇಳಿದರೆ ಕೋಜಿವಿಟ್ ಅಲ್ಟ್ರಾ ಕ್ರೀಮ್ ಇಲ್ಲಿ ಹಾಕಿರ್ತೀನಿ. ಸೆಕೆಂಡ್ ಒನ್ ಡಿ ಮೆಲಾನ್ ಕ್ರೀಮ್, ಇಲೈಟ್ ಗ್ಲೋ ಕ್ರೀಮ್, ಮೆಲಾಗ್ಲೋ ರಿಚ್ ಕ್ರೀಮ್, NG ಗ್ಲೋ ಕ್ರೀಮ್, ಬ್ರಿಲ್ಯಾಂಟೆ ಸೀರಮ್, ಕೋಜಿ ಕೇರ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್, ಗ್ಲೈಕೋಸಿಕ್ಸ್ ಕ್ರೀಮ್. ಇದೆಲ್ಲದೂ ಕೂಡ ತುಂಬ ಸೇಫ್ ಇದೆ. ಇದರಲ್ಲಿ ಯಾವುದೇ ರೀತಿಯ ಸ್ಟೆರಾಯ್ಡ್ ಆರ್ ಹೈಡ್ರೋಕ್ವಿನಾನ್ ಇಲ್ಲ. ಸೊ ನೀವು ಆರಾಮ್ಸೆ 1 ಇಯರ್ ಪ್ಲಸ್ ಕೂಡ ಇದನ್ನು ಯೂಸ್ ಮಾಡಬಹುದು. ಇವಾಗ ಲಾಸ್ಟ್ ಒಂದು ಪಾಯಿಂಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಟೆರಾಯ್ಡ್ ಬೇಸ್ಡ್ ಆರ್ ಹೈಡ್ರೋಕ್ವಿನಾನ್ ಬೇಸ್ಡ್ ಕ್ರೀಮ್ಸನ್ನು ಯಾವತ್ತೂ ಕೂಡ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಕೇಳಿದ್ದೀನಿ ಕೆಲವೊಂದು ಡಾಕ್ಟರ್ಸ್ಗಳು ಸ್ಟೆರಾಯ್ಡ್ ಬೇಸ್ಡ್ ಕ್ರೀಮ್ಸನ್ನು ಸ್ಕಿನ್ ಲೈಟ್ನಿಂಗಿಗೆ ಕೊಡ್ತಾರೆ. ಬಟ್ ಅದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದಾಗ ಏನಾಗುತ್ತೆ, 6 to 7 ಮಂತ್ಸ್ ಯೂಸ್ ಮಾಡಿ ಸಡನ್ನಾಗಿ ಅದನ್ನು ಯೂಸೇಜನ್ನು ಸ್ಟಾಪ್ ಮಾಡಿದಾಗ ನಿಮ್ಮ ಸ್ಕಿನ್ ಎನ್ನುವಂಥದ್ದು ಮುಂಚೆ ಹೇಗಿತ್ತು ಅದರ ಡಬಲ್ ಡಾರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಫೇಸ್ ಎನ್ನುವಂಥದ್ದು ಥಿನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೆಡ್ನೆಸ್ ಬರುತ್ತೆ ಫೇಸಲ್ಲಿ. ಸ್ವಲ್ಪ ಕೂಡ ನೀವು ಸನ್ನಿಗೆ ಎಕ್ಸ್ಪೋಸ್ ಆದಾಗ ನಿಮ್ಮ ಫೇಸ್ ಎನ್ನುವಂಥದ್ದು ರೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲೀಸ್ ಎಲ್ಲ ಡಾಕ್ಟರ್ಸನ್ನು ಟ್ರಸ್ಟ್ ಮಾಡಿ ಕೂಡ ಈ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸಲ್ಲಿರುವಂತಹ ಸ್ಟೆರಾಯ್ಡ್ ಮತ್ತು ಹೈಡ್ರೋಕ್ವಿನಾನನ್ನು ಲಾಂಗ್ ಟರ್ಮಿಗೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೆ ಒಂದು ಟೈಮ್ ಇರುತ್ತೆ, ಜಾಸ್ತಿ ಅಂದರೆ ಒಂದು 2 ವೀಕ್ಸಿಗೆ ಅವರು ಸಜೆಸ್ಟ್ ಮಾಡಿರ್ತಾರೆ. ಅದನ್ನು ಕೂಡ ಕೆಲವೊಂದು ಮೆಡಿಕಲ್ ಕಂಡೀಷನ್ ನಮ್ಮ ನೋಡಿಕೊಂಡು ಅವರು ಸಜೆಸ್ಟ್ ಮಾಡುವಂಥದ್ದು. ಆ್ಯಂಡ್ ಸೊ ಪ್ಲೀಸ್ ಯಾವತ್ತೂ ಕೂಡ ಸ್ಟೆರಾಯ್ಡ್ ಆ್ಯಂಡ್ ಹೈಡ್ರೋಕ್ವಿನಾನನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಕೆಲವೊಂದು ಸ್ಟೆರಾಯ್ಡ್ ಬೇಸ್ಡ್ ಕ್ರೀಮ್ಸನ್ನು ಹೇಳ್ತೀನಿ, ನೀವೇನಾದರೂ ಆ ಥರದ ಯೂಸ್ ಮಾಡ್ತಾ ಇದ್ದರೆ ಕ್ರೀಮ್ಸನ್ನು ಪ್ಲೀಸ್ ಸ್ಟಾಪ್ ಮಾಡಿ ಯೂಸ್ ಮಾಡೋದನ್ನು. ಫಸ್ಟ್ ಒನ್ ಬಂದುಬಿಟ್ಟು ಬೆಟ್ನೋವೆಟ್ ಕ್ರೀಮ್, ಸೆಕೆಂಡ್ ಒನ್ ಬಂದುಬಿಟ್ಟು ಸ್ಕಿನ್ ಲೈಟ್ ಕ್ರೀಮ್, ಥರ್ಡ್ ಒನ್ ಸ್ಕಿನ್ ಶೈನ್ ಕ್ರೀಮ್, ನೆಕ್ಸ್ಟ್ ಒನ್ ಮೆಲಾಲೈಟ್ ಕ್ರೀಮ್ ಆ್ಯಂಡ್ ಲಾಸ್ಟ್ ಒನ್ ಲೊಬೇಟ್ ಕ್ರೀಮ್. ಈ ಥರದ ಸಾಕಷ್ಟು ಕ್ರೀಮ್ಸ್ಗಳು ಇವೆ ಮಾರ್ಕೆಟಲ್ಲಿ. ಸೊ ಪರ್ಚೇಸ್ ಮಾಡುವಾಗ ನೋಡಿಕೊಂಡು ತಗೊಳ್ಳಿ, ಸ್ಕಿನ್ನನ್ನು ಡ್ಯಾಮೇಜ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ಕಿನ್ ವೈಟ್ ಆಗಬೇಕು ಆ್ಯಂಡ್ ಗ್ಲೋ ಬರಬೇಕು ಅಂತ ಯಾವುದ್ಯಾವುದೋ ಕ್ರೀಮ್ಸನ್ನೆಲ್ಲ ಯೂಸ್ ಮಾಡಿ ನಿಮ್ಮ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಬೇಡಿ. ಇಷ್ಟೇ.
ಐ ಹೋಪ್ ನಿಮಗೆ ಇವತ್ತಿನ ಸ್ಕಿನ್ ರಿಲೇಟೆಡ್ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವಿಡಿಯೋಸನ್ನು ಮಾಡಬೇಕು, ಯಾವ ಟಾಪಿಕ್ ಮೇಲೆ ವಿಡಿಯೋಸನ್ನು ಮಾಡಬೇಕು ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.